ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ? ಕಾಡುಮನೆ ಎಸ್ಟೇಟ್ಗೆ. ಹೌದು, ಇದು ಬಂದುಬಿಟ್ಟು ಸಕಲೇಶಪುರದಲ್ಲಿದೆ. ಅಂದರೆ ನಮ್ಮೂರಿಗೆ ತುಂಬ ಅಂದರೆ ತುಂಬಾ ಹತ್ತಿರವಾಗಿದೆ. ನಮ್ಮ ಊರು ಬಂದುಬಿಟ್ಟು ಮಾರನಹಳ್ಳಿ. ಇದು ಈ ಎಸ್ಟೇಟ್ ಅಂದರೆ ಕಾಡುಮನೆ ಎಸ್ಟೇಟ್ ಬಂದುಬಿಟ್ಟು ಟೀ ಎಸ್ಟೇಟ್. ಈ ಟೀ ಎಸ್ಟೇಟ್ ಬಂದುಬಿಟ್ಟು ಮಂಗಳೂರು-ಬೆಂಗಳೂರು ಹೈವೇ ಅಂದರೆ ಹೈವೇಯಲ್ಲಿ ಮಧ್ಯದಲ್ಲಿ ಮಾರನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಕಾಡುಮನೆ ರೋಡು ಅಂತ ಹೋಗುತ್ತೆ. ಅಲ್ಲಿಂದ ನಮಗೆ 12 ಕಿಲೋಮೀಟರ್ಸಲ್ಲಿ ನಮಗೆ ಕಾಡುಮನೆ ಎಸ್ಟೇಟ್ ಸಿಗುತ್ತೆ. ಇಲ್ಲಿ ಟೀ ಅಂತೂ ತುಂಬಾ ಫೇಮಸ್ ಆಗಿದೆ, ತುಂಬಾ ಚೆನ್ನಾಗಿದೆ ಕೂಡ. ನೋಡಿ, ಇದು ನಾವು ಕಾಡುಮನೆ ಎಸ್ಟೇಟ್ಗೆ ಬಂದ್ವಿ. ಅಂದರೆ ನಮ್ಮ ಮನೆಯಿಂದ 12 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಆದ್ದರಿಂದ ನಾವು ಕಾಡುಮನೆ ಎಸ್ಟೇಟ್ಗೆ ಬಹುಬೇಗನೆ ಬಂದು ತಲುಪಿದ್ವಿ. ನೋಡಿ, ಇಲ್ಲಿ ಒಳಗೆ ಹೋಗುವಂತಹ ದಾರಿ. ನಾವಿಲ್ಲಿಗೆ ತುಂಬ ಸಲ ಬಂದಿದ್ದೀವಿ. ಈ ಸಲ ಮಕ್ಕಳನ್ನ ಕರ್ಕೊಂಡು ನಾವಿಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿಂದ ನೋಡಬೇಕಾದ್ರೆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಾಡುಮನೆ ಎಸ್ಟೇಟ್. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆದರೆ ಎಂಟ್ರೆನ್ಸಿಂದ ಅಲ್ಲಿಗೆ ಹೋಗಬೇಕಾದ್ರೆ 2 ಕಿಲೋಮೀಟರ್ಸ್ ಆಗುತ್ತೆ. ಅದರಿಂದ ಅಲ್ಲಿಗೆ ನಡ್ಕೊಂಡೇ ಹೋಗಬೇಕು, ಯಾವುದೇ ವೆಹಿಕಲ್ ಏನು ಹೋಗೋಕ್ಕಾಗೋದಿಲ್ಲ. ಅದರಿಂದ ಅಕ್ಕ, ಬಾವ, ತಂಗಿ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ನಾವು ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಕಾಡುಮನೆ ಎಸ್ಟೇಟ್ ಹತ್ರ ಬಂದ್ವಿ. ಹಾಗೆ ಇನ್ಸೈಡೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವರು ಅಲ್ಲಿ ಕ್ಯಾಮರಾ ಅಲೋ ಮಾಡೋದಿಲ್ಲ ಅಂತ ಹೇಳಿದರು. ಹಾಗೆ ನಮಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ಎಲ್ಲ ನೋಡಿಕೊಂಡು ಔಟ್ಸೈಡ್ ಬಂದ್ವಿ. ನೋಡಿ, ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಔಟ್ಸೈಡ್ ತುಂಬಾ ಚೆನ್ನಾಗಿದೆ. ಫೋಟೋಶೂಟ್ಗಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಎಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ಫೋಟೋಸ್ ಎಲ್ಲ ತಗೊಂಡು ನಾವು ಹೊರಗೆ ಬರ್ತಾ ಇದ್ದೀವಿ. ಕಾಡುಮನೆ ಎಸ್ಟೇಟ್ ಅಂದರೆ ಟೀ ಪೌಡರ್ಗೆ ತುಂಬ ಫೇಮಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಟೀ ಗಿಡಗಳು. ಇದ್ರದ್ದು ಚಿಗುರು ಎಲೆನ ತೆಗೆದುಬಿಟ್ಟು ಅವರು ಟೀ ಪೌಡರ್ನ ತಯಾರು ಮಾಡ್ತಾರೆ. ಹಾಗೆ ನಾವು ಇನ್ಸೈಡ್ ಹೋದಾಗ ಅಲ್ಲಿ ಯಾವ ರೀತಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ರೀತಿ ಡ್ರೈ ಮಾಡ್ತಾರೆ ಅನ್ನೋವಂತಹ ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಹಾಗೆ ನೀವು ಬೆಂಗಳೂರು, ಮಂಗಳೂರು ಅಥವಾ ಸುಬ್ರಹ್ಮಣ್ಯ, ಧರ್ಮಸ್ಥಳ ಕಡೆ ಏನಾದರೂ ಹೋಗೋದಾದರೆ ಇದು ಹೈವೇಯಿಂದ 12 ಕಿಲೋಮೀಟರ್ಸ್ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೋದು. ಒಂದು ಸಲ ವಿಸಿಟ್ ಮಾಡ್ದಂಗೆ ಆಗುತ್ತೆ. ಆದರೆ ಅದು ಸಂಡೇ ಮಾತ್ರ ನಿಮಗೆ ವಿಸಿಟಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಆದ್ದರಿಂದ ಅದು ಸಂಡೇ ಆಗಿದ್ದರೆ ಖಂಡಿತವಾಗಿಯೂ ಒಂದು ಸಲ ಹೋಗಿ ಬನ್ನಿ ನೀವು ಕೂಡ. ಹಾಗೆ ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಕೂಡ ಇರೋದಿಲ್ಲ. ಹಾಗೆ ನಾವು ಕೆಲವೊಂದು ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲೇ ಚಿಕ್ಕ ಪುಟ್ಟ ಅಂಗಡಿ ಇದೆ, ತುಂಬ ದೊಡ್ಡ ಅಂಗಡಿಗಳೇನು ಇರೋದಿಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.